ಪಾರ್ಟ್ 1ನಲ್ಲಿ ನೀವು ನೋಡಿದ ಕಿಕ್ಕಾದ ಆ ಜಿಂಕೆಯ ಕೊಂಬಿನ ಮುಖಲಕ್ಷಣವನ್ನು ಹೊಂದಿದ್ದ ಮುನಿಗಳಿಗೂ ಅಯೋಧ್ಯೆಯ ಪ್ರಭು ಶ್ರೀರಾಮನಿಗೂ ಇರೋ ಆ ಲಿಂಕ್ ಏನು ಗೊತ್ತಾ? ರಾಮಾಯಣದ ಅತಿ ದೊಡ್ಡ ಟ್ವಿಸ್ಟ್ ಇರೋದೇ ಇಲ್ಲಿ. ಚಿಕ್ಕಮಗಳೂರಿನ ಕಿಗ್ಗಾ ಅನ್ನೋ ಪುಟ್ಟ ಹಳ್ಳಿಯಲ್ಲಿರುವಂತಹ ಈ ದೇವಸ್ಥಾನ ಕೇವಲ ಒಂದು ಧಾರ್ಮಿಕ ಜಾಗವಲ್ಲ. ಇದು ತ್ರೇತಾಯುಗದ ಜೀವಂತ ಸಾಕ್ಷಿ. ಜಗತ್ತಿಗೆ ಪ್ರಭು ಶ್ರೀರಾಮನನ್ನು ಕೊಟ್ಟಂತಹ ಮಹಾನ್ ಕರ್ತೃ ಋಷ್ಯಶೃಂಗ ಮಹರ್ಷಿಗಳ ಮತ್ತು ಅಯೋಧ್ಯೆಯ ರಾಜಕುಮಾರಿ ಶಾಂತಾದೇವಿ ಒಟ್ಟಾಗಿ ನೆಲೆಸಿರುವಂತಹ ಪರಮ ಪವಿತ್ರ ಪುಣ್ಯಭೂಮಿ. ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥನಿಗೆ ಮಕ್ಕಳಾಗದಿದ್ದಾಗ ಇಡೀ ರಾಮಾವತಾರಕ್ಕೆ ಕಾರಣವಾದ ಆ ಅತ್ಯಂತ ಶಕ್ತಿಶಾಲಿ ಪುತ್ರಕಾಮೇಷ್ಟಿ ಯಾಗವನ್ನು ಋಷ್ಯಶೃಂಗ ಮಹರ್ಷಿಗಳಿಂದಲೇ ಮಾಡಿಸಲಾಗುತ್ತೆ. ಅಷ್ಟೇ ಅಲ್ಲ, ದಶರಥ ಮಹಾರಾಜನ ಮಗಳಾದ ಶಾಂತಾದೇವಿಯನ್ನ ಈ ಋಷ್ಯಶೃಂಗ ಮುನಿಗೆ ಕೊಟ್ಟು ವಿವಾಹ ಮಾಡಲಾಗುತ್ತೆ. ಅಂದರೆ ಋಷ್ಯಶೃಂಗರು ಪ್ರಭು ಶ್ರೀರಾಮನಿಗೆ ಸ್ವಯಂ ಭಾವನಾಗ್ತಾರೆ. ಇವತ್ತಿಗೂ ಇಲ್ಲಿ ಶ್ರೀ ಶಾಂತಾದೇವಿ ಸಮೇತ ಋಷ್ಯಶೃಂಗೇಶ್ವರನ ದರ್ಶನ ಮಾಡೋದು ಒಂದು ಭಾಗ್ಯ. ದಂಪತಿಯ ಅಡೆತಡೆಯನ್ನು ನಿವಾರಿಸೋ ಅತ್ಯಂತ ಶಕ್ತಿಶಾಲಿ ಜಾಗ ಇದು ಅನ್ನೋದು ಭಕ್ತರ ನಂಬಿಕೆ. ಇತಿಹಾಸ ಮಾತ್ರವಲ್ಲ, ಪ್ರಕೃತಿಯ ಸೌಂದರ್ಯಕ್ಕೂ ಈ ಜಾಗ ಅದ್ಭುತವಾಗಿದೆ. ಕಿಗ್ಗಾದ ದೈವದ ದರ್ಶನ ಮುಗಿಸಿ ಹಾಗೇನೆ 5 ಕಿಲೋಮೀಟರ್ ಮುಂದೆ ಹೋದರೆ ಕಣ್ಣಿಗೆ ಹಬ್ಬ ನೀಡುವಂತಹ ಪ್ರಸಿದ್ಧಿ ಸಿರಿಮನೆ ಜಲಪಾತ ಸಿಗುತ್ತೆ. ಹಾಗೆಯೇ ಚಾರಣ ಪ್ರಿಯರಿಗಾಗಿ ಸಾಹಸಮಯ ನರಸಿಂಹ ಪರ್ವತದ ಟ್ರೆಕ್ಕಿಂಗ್ ಕೂಡ ಇಲ್ಲಿಂದನೇ ಶುರುವಾಗೋದು. ಮುಂದಿನ ನಿಮ್ಮ ಟ್ರಿಪ್ ಲಿಸ್ಟ್ಗೆ ಈ ಮ್ಯಾಜಿಕಲ್ ಪ್ಲೇಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಕಂಪ್ಲೀಟ್ ಮಾಹಿತಿ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಟ್ರಾವೆಲ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ.